ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತು ಹಳ್ಳಿನಲ್ಲಿ ಇದ್ದೀನಿ. ಹಳ್ಳಿನಲ್ಲಿ ಏನು ವಿಶೇಷ ಜಾಗ, ಇಲ್ಲಿನ ತೋಟ, ಮನೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೋಡ್ಬೋದು. ಬೆಳಗ್ಗೆನೇ ಎದ್ದಿದ್ದೀನಿ ಫ್ರೆಶ್ ಆಗಿ. ಒಲೆ ಗುರಿ ಹಾಕಿದ್ದಾರೆ, ಬಿಸಿ ಬಿಸಿ ನೀರು. ಈ ಒಲೆ ನೀರಲ್ಲಿ ಸ್ನಾನ ಮಾಡೋದೆಷ್ಟು ಹೆಲ್ದಿ ಮತ್ತು ಚೆನ್ನಾಗಿರುತ್ತೆ ಅಂದರೆ ಅದನ್ನು ಫೀಲ್ ಮಾಡಿದವ್ರಿಗೆ ಗೊತ್ತು ಅದರ ವಿಶೇಷ. ಹಸುನೆಲ್ಲ ಹಾಲು ಕರಿಬೇಕು. ಈಗ ಇಲ್ಲಿ ಮೊಸರೆ ಇಟ್ಟಿದ್ದಾರೆ. ತೋಟ ಪಕ್ಕದಲ್ಲೇ ಇದೆ, ಪಕ್ಕದಲ್ಲೇ ಮನೆ, ತೋಟ ಮಧ್ಯದಲ್ಲಿ ಮನೆ. ಅದೊಂಥರ ಚೆಂದ, ನನಗಂತೂ ಇಷ್ಟ ಗುರು. ಬನ್ನಿ ನೋಡಿದ್ರ ಒಳಗಡೆ ನಾನು ಗಾಡಿ ಇಲ್ಲೇ ನಿಲ್ಸಿದ್ದೀನಿ. ಇಲ್ಲಿ ಬೇಜಾನ್ ಜಾಗ ಇರೋದ್ರಿಂದ ಮನೆ ಮುಂದೆ ಕಾರ್ ನಿಲ್ಸ್ಕೊಬೋದು. ಒಳಗಡೆ ಹೋಗೋಣ. ಎಲ್ಲ ನಮ್ಮ ಮನೆಯವರೆಲ್ಲ ಏನು ಮಾಡ್ತಾಯಿದ್ದಾರೆ ನೋಡೋಣ. ಎಲ್ಲ ಮಲ್ಕೊಂಬಿಟ್ಟಿದ್ದಾರೆ. ಇದೊಂಥರ ಚೆಂದ. ಎಲ್ಲ ಹಳ್ಳಿನಲ್ಲಿ ಯಾವುದೂ ಇಂಡಿವಿಜುವಲ್ ರೂಮ್ಗಳಿರಲ್ಲ, ಎಲ್ಲ ಮನೆ ಒಳಗಡೆ ಮಲ್ಕೊಂಬಿಡೋದು. ಈ ಥರ ನೋಡಿ, ಎಲ್ಲ ಒಟ್ಟಿಗೆ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಅಪ್ಪ ಅಮ್ಮ ಎಲ್ಲ ಒಟ್ಟಿಗೆ ಮಲ್ಕೊಳೋದು ಒಂಥರ ಖುಷಿ. ಕಿಟಕಿ ಹತ್ರ ಬಂದೆ, ಸ್ವಲ್ಪ ಬೆಳಕಿದೆ ನೋಡ್ರಿ. ಈಚೆ ಬಂದೆ. ಮತ್ತು ಇಲ್ಲಿ ನೋಡುವುದು ನಾವು ಕೊಬ್ಬರಿಗಳು ಕಾಯಿ ಹಾಕೋದಕ್ಕೆ ಈ ಥರ ಸೆಡ್ಗಳು ಮಾಡ್ಕೊಳ್ತಾರೆ ಹಳ್ಳಿನಲ್ಲಿ. ಇದೊಂಥರ ಚೆಂದ. ಹಳ್ಳಿನಲ್ಲಿ ಪ್ರತಿಯೊಂದು ವಿಶೇಷ. ಕೊಬ್ಬರಿ ಕಾಯಿ ಎಲ್ಲ ಮಾಡ್ಕೊತಾರೆ, ಆದರೆ ಅದಕ್ಕೆ ಸರಿಯಾದ ರೇಟ್ ಇರಲ್ಲ. ರೈತರು ಬೆಳೆಯೋ ಯಾವ ಬೆಳೆಗೂ ರೇಟ್ ಇರಲ್ಲ. ಏನು ಮಾಡೋಂಗಿಲ್ಲ, ನಾವು ಆ ಥರ ಸಿಸ್ಟಮಲ್ಲಿ ಬದುಕ್ತಾಯಿದ್ದೀವಿ. ಬನ್ನಿ ಹಳ್ಳಿ ವೆದರ್ ಫೀಲ್ ಮಾಡೋಣ. ಒಂಥರ ಬೆಳಗ್ಗೆನೇ ಫ್ರೆಶ್ ಆಗಿ ಆಫ್ ಆಗಿದೆ, ಫ್ರೆಶ್ ಏರು, ಸುತ್ತ ಸೌಂಡು, ಹಳ್ಳಿ ಅಕ್ಕಿ ಇಲ್ಲ. ಏನು ಮಗ, ಎಳ್ನೀರು ಕುಡಿಯೋಕೆ ಹೋಗೋಣ ಅಂತ ಇದ್ದಾನೆ ನಮ್ಮ ಹುಡುಗ. ಹೋಗೋಣ ಈಗ, ತೋಟಕ್ಕೆ ಹೋಗ್ಬಿಟ್ಟು ಎಳ್ನೀರು ಕುಡಿಬೇಕು. ಬನ್ನಿರಿ ಹೋಗೋಣ. ಅದೇನೋ ಗೊತ್ತಿಲ್ಲ, ನನಗೆ ಹಳ್ಳಿ ಇಷ್ಟನೋ ಹಳ್ಳಿಗೆ ನಾನು ಇಷ್ಟನೋ ಗೊತ್ತಿಲ್ಲ. ನಾನಂತೂ ಯಾವಾಗಲೂ ಹಳ್ಳಿಗೆ ಬರ್ತಾಯಿರ್ತೀನಪ್ಪ. ನಾನು ಒಂದೊಂದು ಕ್ಷಣನೂ ಫೀಲ್ ಮಾಡ್ತೀನಿ. ಏಕೆಂದರೆ ಹಳ್ಳಿಗೆ ಒಂದೊಂದು ಮೂಮೆಂಟು ಅಷ್ಟು ಇಂಪಾರ್ಟೆಂಟ್ ನನಗೆ. ಹಳ್ಳಿನಲ್ಲಿ ಯಾವ ಕ್ಷಣನೂ ವೇಸ್ಟ್ ಮಾಡಲ್ಲ, ಅಷ್ಟು ಚೆನ್ನಾಗಿರುತ್ತೆ ಹಳ್ಳಿನಲ್ಲಿ ಮಾತ್ರ. ನಾನು ನೋಡಿ ಹಳ್ಳಿಗೆ ಬಂದರೂ ನಾನಂತೂ ನೋಡಿ ಪಂಚೆ ಎಲ್ಲ ಹಾಕ್ಕೊಂಡು ಫುಲ್ಲು ಹಳ್ಳಿ ಸ್ಟೈಲಲ್ಲಿ ಫುಲ್ಲು ಸೆಟ್ಟಾಗಿ ಹೋಗ್ಬಿಡ್ತೀನಿ ಹಳ್ಳಿಗೆ. ಇಲ್ಲಿ ಅಡಿಕೆ ತೋಟ ಇದೆ ನೋಡ್ಬೋದು. ಇಲ್ಲಿ ಅಡಿಕೆ ಗರಿ ಇದೆಲ್ಲ ಬಿದ್ದಿರೋದಲ್ಲ, ಯಾವುದು ವೇಸ್ಟ್ ಆಗೋಲ್ಲ. ನೋಡಿ ಇಲ್ಲಿ ತೋರಿಸ್ತೀನಿ ನಿಮಗೆ. ಇದೆಲ್ಲ ಕೆಲವರು ಇದರಿಂದ ಎಲೆ ಮಾಡ್ತಾರೆ. ನಿಮ್ಗೆ ಅಡಿಕೆದು ಪಟ್ಟೆ ಎಲೆ ಮಾಡ್ತಾರೆ, ನೋಡಿದ್ದೀರಾ, ತಿಂದಿದ್ದೀರಾ, ಗೊತ್ತು ನಿಮಗೆಲ್ಲ. ಸರಿನಾ? ನೋಡಿ ಕಡಿದ್ಬಿಟ್ಟು ತೋರಿಸ್ತೀನಿ ನಿಮಗೆ ಒಂದು ಸಲ. ಇದರಲ್ಲಿ ಇದೆ ಎಲೆ ಎಲ್ಲ ಈ ಥರ ಮಾಡ್ಕೊಂಡು, ಎಲೆ ಥರ ಇದಿರುತ್ತಲ್ಲ, ಇದರಲ್ಲಿ ಊಟ ಮಾಡ್ಬೋದು, ಚೆನ್ನಾಗಿರುತ್ತೆ. ನಾವೆಲ್ಲ ಹಳ್ಳಿನಲ್ಲಿ ಬಾಳೆದ ಎಲೆ ಆಗಲಿ, ಅಡಿಕೆ ಪಟ್ಟೆ ಎಲೆ ಆಗಲಿ, ಇದರೆಲ್ಲ ಊಟ ಮಾಡಿಕೊಂಡು ಹೆಲ್ದಿಯಾಗಿ ಕೂಡ ಇರ್ಬೋದು. ಹಾಗೆ ಮುಂದೆ ಬಂದೆ, ತೋಟದ ಹತ್ರ ಬಂದ್ವಿ. ಇಲ್ಲಿ ಎಲ್ಲ ಶುಂಠಿ ಹಾಕಿದ್ವಿ ನೋಡ್ಬೋದು. ನಮ್ಮ ಆಂಟಿಯವ್ರ ಮನೆ ಇದು. ಇಲ್ಲಿ ಶುಂಠಿ ಹಾಕಿದ್ದಾರೆ ಅಡಿಕೆ ತೋಟದೊಳಗೆ. ಶುಂಠಿಗೆ ಈಗ ಇತ್ತೀಚೆಗೆ ಎಲ್ಲ ರೈತರೆಲ್ಲ ಎಲ್ಲ ಶುಂಠಿ ಹಾಕಿದಾರಪ್ಪ. ಎಲ್ಲ ಕಡೆ ತುಂಬ ಊರ ಕಡೆ ನೋಡಿದ್ದೀನಿ ನಾನು, ಎಲ್ಲ ಶುಂಠಿ ಹಾಕ್ತಾಯಿದ್ದಾರೆ. ಅದಕ್ಕೆ ಹಂಗೆ ಒಳ್ಳೆ ರೇಟ್ ಸಿಕ್ಕಿದ್ರೆ ಪಾಪ ಹಾಕಿರೋರಿಗೆ ಹೆಲ್ಪ್ ಆಗುತ್ತೆ. ಈಗ ಇಲ್ಲಿ ಗಣ ಇದೆ, ಗಣ ಜೋನ್ಗೆ ಅಂತಾರೆ ಗಣ. ಇದಕ್ಕೆ ಕುಡ್ಲು ಎಲ್ಲ ಕಟ್ಟಿ ರೆಡಿ ಆಗಿದೆ. ಈಗ ಮರದಲ್ಲಿ ಎಳ್ನೀರು ಕೀಳ್ಬೇಕಷ್ಟೆ. ಇದನ್ನು ಯಾವ ಮರದಲ್ಲಿ ಇದೆಯಪ್ಪ ಎಳ್ನೀರು ನೋಡಬೇಕು. ಬಾ ಮಗ, ಗಣ ತಗೊಂಡು ಎಳ್ನೀರು ಕೀಳೋಣ. ಇವನು ಒಂಥರ ಗಣದ ಥರ ಉದ್ದಕ್ಕಿದ್ದಾನೆ ನಮ್ಮ ಹುಡುಗ. ತೊಗೊಂಡ. ನಾನು ಇಲ್ಲಿ ಕುಡ್ಲುಗಳಿದ್ದಾವೆ, ತೊಗೋಬೇಕು. ಕುಡ್ಲು ತೊಗೊಂಡೆ. ಚೆನ್ನಾಗಿರೋ ಕೀಳು ಮಗ ಎಳ್ನೀರು. ಯಾವ ಮರದಲ್ಲಿ ಇದ್ದಾವೆ ನೋಡು. ತೋಟದಲ್ಲಿ ಬೆಳಗ್ಗೆನೆ ವಾಕಿಂಗು. ಒಂದು ಕಡೆ ಸನ್ರೈಸ್ ಆಗ್ತಾಯಿದೆ. ಬಂದ ನಮ್ಮ ಹುಡುಗ. ಕೀಳು ಮಗ ಈ ಮರದಲ್ಲೇ ಇದೆಯಾ ನೋಡು. ಕಡೆವಿನ ಕುರ್ಬು ಕಡೆ ಬಿತ್ತಾ ಇದು ಚೆನ್ನಾಗಿದೆ, ನೋಡ್ತೀನಿ. ಇದೇನು ಸ್ವಲ್ಪ ನೀರಿರಂಗಿದೆ. ಓಕೆ ನೋಡು, ಇನ್ನೊಂದ್ಸಲ ನೋಡು. ಓಕೆನಾ? ಬಾ ಹೋಗ್ಲಿ, ಕೊಚ್ಕೊಂಡು ಕುಡಿಯೋಣ, ಆಯಿತಾ? ಇಲ್ಲಿ ನೋಡಿ ಇಲ್ಲಿ ಎಳ್ನೀರೆಲ್ಲ ಕುಡಿದು ಮನೆ ಕಡೆ ಹೊರಟ್ವಿ. ಇಲ್ಲಿ ನೋಡ್ಬೋದು ನಾವು ಹಳ್ಳಿನಲ್ಲಿ ಹೆಂಗೆ ಅಂದರೆ, ನಾವು ಪ್ರತಿಯೊಂದರಲ್ಲೂ ಹಳ್ಳಿ ಜನ ದೇವ್ರನ್ನ ಕಾಣ್ತೀವಿ. ಮರ, ಗಿಡ, ಪ್ರಾಣಿ, ಪಕ್ಷಿ,
ಈ ವೆಹಿಕಲ್ಸ್ಗಳು, ಮನೆ, ತೋಟ, ಮರ ಎಲ್ಲದರಲ್ಲೂ ದೇವ್ರುಗಳನ್ನ ಕಾಣ್ತೀವಿ, ಪೂಜೆ ಮಾಡ್ತೀವಿ. ಒಂಥರ ವಿಶೇಷ ಚೆನ್ನಾಗಿರುತ್ತೆ. ಬನ್ನಿ ಮನೆ ಕಡೆ ಹೋಗೋಣ. ಇಲ್ಲೆಲ್ಲ ಕುಡ್ದಾಯಿತು. ಮನೆ ಹತ್ರ ಬಂದರೆ ನೋಡ್ಬೋದು ಮಕ್ಕಳು ಇವಾಗಿನ ಜನ್ರೇಷನ್ ಅವ್ರು ಇವರು. ಸರಿನಾ, ನಮ್ಮ ಜನ್ರೇಷನಲ್ಲೆಲ್ಲ ಹಿಂಗಿರಲಿಲ್ಲ. ಇವ್ರು ಬೆಳಗ್ಗೆನೆ ಮೊಬೈಲ್ ಹಿಡ್ಕೊಂಡು ಕುಂತಿದ್ದಾರೆ. ಯಾವುದದು ತೋರ್ಸು. ಕ್ಯಾಂಡಿ ಕ್ರಷ್ ಅದು? ಯಾವುದದು ಗೇಮ್ ಅದು? ಫೋನೆಲ್ಲ ಇಟ್ಬಿಟ್ಟು ಕುತ್ಕೊಂಡು ಇಬ್ರು ಆಟ ಆಡ್ಬೇಕಾನೆ. ಹಿಂಗೆ ಆಡೋದು, ಹಂಗೆ ಆಡೋದು. ನನಗಿಷ್ಟ, ಅದೇ ಆಡ್ತಿರೋದು. ನಿನಗಿಷ್ಟನಾ ಅದು? ಯಾಕೆ ಇಷ್ಟ ಅದು ನಿನಗೆ? ಚೆನ್ನಾಗಿರ್ತಿತ್ತಾ? ಹೊಟ್ಟೆ ತುಂಬುತ್ತಲ್ಲ ಅದರಲ್ಲಿ ಆಟ ಆಡಿದ್ರೆ? ಮತ್ತೆ ಮತ್ತೆ ರಾತ್ರಿ ಆಟ ಇದಾಡ್ತಿಲ್ಲ, ನೋಡ್ತಿದ್ದ. ಏನಕ್ಕೆ ಆಡ್ತೀಯ? ರಾತ್ರಿ ಡಿಲೀಟ್ ಮಾಡಿದ್ದೆ ಇದನ್ನ, ಇವಾಗ ಬಂದಿತ್ತೆ. ಹೌದಾ? ಫೋನ್ ಇಟ್ಬಿಟ್ಟು ಹಂಗೆ ಆಟ ಆಡ್ಬೇಕಾನೆ ಇಲ್ಲಿ ಇಬ್ರು. ನೋಡು, ಒಳ್ಳೆ ಎದ್ದಿರ್ಲಿಲ್ವಲ್ಲ, ಅದಕ್ಕೆ ಆಟ. ಇವಾಗ ಎದ್ದಿದ್ದಾರಲ್ಲ. ನೋಡಿದ್ರೆ ಹಳ್ಳಿ ಲೊಕೇಶನ್ನು, ಜಾಗ ಎಲ್ಲ ಹೇಗಿರುತ್ತೆ ಅಂತ. ನೆಕ್ಸ್ಟ್ ಇನ್ನೂ ಅದ್ಭುತವಾಗಿರುತ್ತೆ. ನೆಕ್ಸ್ಟ್ ಇದೇ ವಿಡಿಯೋ ಕಂಟಿನ್ಯೂ ಇರುತ್ತೆ. ನೋಡಿ, ಈ ವಿಡಿಯೋ ನೋಡಿದವರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.